ಕನಕಪುರ. ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವ ಅತ್ಯುತ್ತಮ ಸಾಧನವಾಗಿದೆ. ಪ್ರತಿಯೊಬ್ಬರೂ ಪ್ರತಿದಿನ ಯೋಗಾಭ್ಯಾಸ ಮಾಡುವ ಮೂಲಕ ಆರೋಗ್ಯಕರ ಜೀವನವನ್ನು ನಡೆಸಬೇಕೆಂದು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಕೆವಿ ರಾಜೇಶ್ ಕರೆ ನೀಡಿದ್ದಾರೆ. ನಗರದ ಬಿಜೆಪಿ ಘಟಕದ ವತಿಯಿಂದ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಕೆವಿ ರಾಜೇಶ್ ಅವರ ನೇತೃತ್ವದಲ್ಲಿ ಕೋಟೆಯಲ್ಲಿರುವ ಶ್ರೀ ಕಿಲ್ಲೆ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ನಮ್ಮ ಋಷಿ ಮುನಿಗಳ ಕಾಲದಿಂದಲೂ ಸಹ ಯೋಗವು ಬಹಳ ಉಪಯುಕ್ತವಾದ ಸಾಧನವಾಗಿ ಬಳಕೆಯಾಗಿ ಬಂದಿದೆ. ಪ್ರತಿದಿನ ಯೋಗವನ್ನು ಮಾಡುವುದರಿಂದ ರೋಗಮುಕ್ತರಾಗಬಹುದಾಗಿದೆ. ಸೂರ್ಯ ನಮಸ್ಕಾರದ ಆಸನಗಳನ್ನು ಮಾಡುವುದರಿಂದ ಮನುಷ್ಯನ ದೇಹ ಲವಲವಿಕೆಯಿಂದ ಕೂಡಿರುತ್ತದೆ. ಹಾಗೆಯೇ ದದಿತಿ ಎಂಬ ಋಷಿ ಯೋಗವನ್ನು ಮಾಡುವ ಮೂಲಕ ತನ್ನ ಬೆನ್ನು ಮೂಳೆಯನ್ನೇ ವಜ್ರಾಯುಧವನ್ನಾಗಿ ಮಾಡಿ ಇಂದ್ರನಿಗೆ ನೀಡಿದ ಸಂಗತಿಯನ್ನು ನಮ್ಮ ಹಿರಿಯರು ಹೇಳುತ್ತಾರೆ. ಅಷ್ಟೊಂದು ಶಕ್ತಿಯುತವಾದ ಯೋಗವನ್ನು ಪ್ರತಿಯೊಬ್ಬರು ಪ್ರತಿನಿತ್ಯ ತಪ್ಪದೆ ಮಾಡುವುದರಿಂದ ಆರೋಗ್ಯಕರವಾದ ಜೀವನವನ್ನು ನಡೆಸಬಹುದೆಂದು ಕರೆ ನೀಡಿದರು. ತಾಂಡಾಸನ ಮಾಡುವುದರಿಂದ ದೇಹದ ಭಂಗಿಯನ್ನು ಸುಧಾರಿಸಿ ಬೆನ್ನು ಮೂಳೆಯನ್ನು ಬಲಪಡಿಸುತ್ತದೆ. ವೃಕ್ಷಾಸನ ಸಮತೋಲನ ಮತ್ತು ಏಕಾಗ್ರತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಭುಜಂಗಾಸನ ಬೆನ್ನು ನೋವನ್ನು ಕಡಿಮೆ ಮಾಡುತ್ತದೆ, ಬೆನ್ನು ಮೂಳೆಯನ್ನು ಸದೃಢಗೊಳಿಸುತ್ತದೆ. ವಜ್ರಾಸನ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಪವನ ಮುಕ್ತಾಸನವು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಡೆಗಟ್ಟುತ್ತದೆ, ಹಾಗೆಯೇ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತದೆ. ತ್ರಿಕೋನಾಸನವು ದೇಹದ ಸಾಮ್ಯತೆಯನ್ನು ಹೆಚ್ಚಿಸಿ ಸೊಂಟದ ಭಾಗವನ್ನು ಬಲಪಡಿಸುತ್ತದೆ. ಪಶ್ಚಿಮೋತ್ತಾಸನವು ಬೆನ್ನು, ಸೊಂಟ ಮತ್ತು ಕಾಲುಗಳಿಗೆ ಉತ್ತಮ ವ್ಯಾಯಾಮ ನೀಡುತ್ತದೆ. ಶವಾಸನವು ದೇಹ ಮತ್ತು ಮನಸ್ಸಿಗೆ ಸಂಪೂರ್ಣ ವಿಶ್ರಾಂತಿ ನೀಡಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎಂದು ಆಸನಗಳ ಬಗ್ಗೆ ತಿಳಿಸಿಕೊಟ್ಟರು. ಜಿಲ್ಲಾ ಕಾರ್ಯದರ್ಶಿ ಕೃಷ್ಣಪ್ಪ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು 2014 ಸೆಪ್ಟೆಂಬರ್ 27ರಂದು ಯುನೈಟೆಡ್ ನ್ಯಾಷನಲ್ ಜನರಲ್ ಅಸೆಂಬ್ಲಿಯಲ್ಲಿ ವಿಶ್ವ ಯೋಗ ದಿನವನ್ನು ಆಚರಿಸುವಂತೆ ಪ್ರಸ್ತಾಪಿಸಿದರು. ನಂತರ 2014 ಡಿಸೆಂಬರ್ 21ರಂದು ಯುನೈಟೆಡ್ ನ್ಯಾಷನಲ್ ಅಸೆಂಬ್ಲಿಯು ಜೂನ್ 21ರಂದು ವಿಶ್ವ ಯೋಗ ದಿನವೆಂದು 177 ದೇಶಗಳು ಸಹ ಈ ದಿನಕ್ಕೆ ಪ್ರಾಯೋಜಕತ್ವ ನೀಡಿದವು. 2015 ಜೂನ್ 21ರಂದು ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಯಿತು. ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನವದೆಹಲಿಯಲ್ಲಿ ಸಾವಿರಾರು ಜನರೊಟ್ಟಿಗೆ ಯೋಗವನ್ನು ನರೇಂದ್ರ ಮೋದಿಯವರು ಮಾಡುವ ಮೂಲಕ ವಿಶ್ವದ ಗಮನ ಸೆಳೆದರು. ಪ್ರಾಣಾಯಾಮಗಳಾದ ಅನುಲೋಮ ವಿಲೋಮ, ಕಪಾಲಭಾತಿ, ಭ್ರಾಮರಿ, ನಾಡಿಶೋಧನ ಆಸನಗಳು ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಿ ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆ ನೀಡುತ್ತದೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಅದು ಆರೋಗ್ಯಕರ, ಸಮತೋಲನಯುತ, ಸಂತೋಷದಾಯಕ ಜೀವನ ಶೈಲಿಯಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಾಮಾಜಿಕ ಜಾಲತಾಣದ ಸಂಚಾಲಕ ಡಿಕೆ ಭರತ್ ಕುಮಾರ್, ಜಿಲ್ಲಾ ಮಹಿಳಾ ಕಾರ್ಯದರ್ಶಿ ಮಹದೇವಮ್ಮ, ಕನಕಪುರ ವಿಧಾನಸಭಾ ಕ್ಷೇತ್ರದ BLA 1 ಆದ ಶಿವರಾಜ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಪಾಲಾಕ್ಷ, ನಗರ ಮಂಡಲದ ಉಪಾಧ್ಯಕ್ಷ ಆಟೋ ಕುಮಾರ್, ನಗರ ಮಂಡಲ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರುಗಳಾದ ದಯಾನಂದ್, ಸುರೇಶ್, ನಾರಾಯಣ್, ಭೂಪೇಶ್, ವಕೀಲರುಗಳಾದ ಸ್ವಾಮಿಗೌಡ, ಕೆಂಪೇಗೌಡ ಪಾಲ್ಗೊಂಡಿದ್ದರು. ದದೀತಿ ಅಂತ ಒಬ್ಬ ಋಷಿ ಇದ್ದ. ಆ ಋಷಿಯವರು ಯೋಗ ಮಾಡಿ ಅವ್ರ ಬೆನ್ನಿನ ಮೂಳೆನೆ ವಜ್ರಾಯುಧ ಮಾಡಿಕೊಟ್ರಂತ ಇಂದ್ರನಿಗೆ. ಅಷ್ಟು ಶಕ್ತಿಶಾಲಿ ಈ ಯೋಗ. ಈ ಯೋಗ ಅನ್ನೋದನ್ನ ನಮ್ಮ ಮೋದಿಯವರು ಇಡೀ ಪ್ರಪಂಚದಾದ್ಯಂತ ಎಲ್ರಿಗೂ ತಿಳಿಸ್ಬೇಕು ಅಂದ್ಬಿಟ್ಟು ಒಂದು ಕರೆ ಕೊಟ್ಟರು. ಆ ಕರೆನ ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳನ್ನು ಅಕ್ಸೆಪ್ಟ್ ಮಾಡಿ ಯೋಗ ದಿನ ಅನ್ನೋದನ್ನ ಎಲ್ಲಾ ಕಡೆನೂ ಅದ್ದೂರಿಯಾಗಿ ಈ ಯೋಗ ದಿನದಿಂದ ಆಚರಣೆ ಮಾಡ್ತಾ ಇದ್ದ. ಇದಕ್ಕೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ತಿಳಿಸ್ತಾ ನಾನು ಹೇಳಿದ. ನಾವು ಸೂರ್ಯ ನಮಸ್ಕಾರ ಮಾಡಿದ್ವಿ. ಸೂರ್ಯ ನಮಸ್ಕಾರದ ಇದು ಏನು ಅಂತಂದ್ರೆ, ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿದ್ರೆ ಇಡೀ ದೇಹದ 13 ಆಸನ ಬರುತ್ತೆ. ಅದರೊಳಗೆ 13 ಆಸನಗಳನ್ನು ಒಟ್ಟಿಗೆ ನಾವು ಮಾಡ್ತೀವಿ. 13 ಆಸನ ಮಾಡಿದ್ರೆ ದೇಹಕ್ಕೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಲವಲವಿಕೆ ಇರುತ್ತೆ. ಬೆಳಿಗ್ಗೆಯಲ್ಲಿ ನಾವು ಸೂರ್ಯ ಉದಯ ಆಗಕ್ಕೆ ಮುಂಚೆ ಮಾಡಿದ್ರೆ ಸಂಜೆ ತನಕ ನಾವು ಆರೋಗ್ಯವಾಗಿ ಲವಲವಿಕೆಯಿಂದ ಚೈತನ್ಯ ಇದಾಗಿ ನಾವು ಇರ್ಬೋದು. ಸಂಜೆ ತನಕ ದಿನ ನಾವು 13 ಆಸನ ಮಾಡಿದ್ರೆ ಸಾಕು. ನಾವೇನು ಬೇರೆ ಆಸನ ಏನು ಮಾಡುವಂಥದ್ದು ಅವಶ್ಯಕತೆ ಇರಲ್ಲ. ನಮ್ಗೆ ಹಿಂದೆಯಿಂದ ಋಷಿ ಮುನಿಗಳು ಎಲ್ಲ ಹೇಳ್ಕೊಟ್ಟಿರೋದ್ರಿಂದ ಸೂರ್ಯ ಉದಯ ಆಗಕ್ಕೆ ಮುಂಚೆ ಈ ಸೂರ್ಯ ನಮಸ್ಕಾರ ಅಂತ ಏನು ಹೇಳಿದ್ದಾರೆ, ಆ 13 ಸೂರ್ಯ ನಮಸ್ಕಾರ ಮಾಡಿದ್ರೆ ನಮಗೆ ಸಾಕು, ಆರೋಗ್ಯವಾಗಿರ್ತೀವಿ.
ನಮ್ಮ ನೆಚ್ಚಿನ ಪ್ರಧಾನಿಯಾದಂತಹ ನರೇಂದ್ರ ಮೋದಿಜಿಯವರು ಕೆಲವು ವರ್ಷಗಳ ಹಿಂದೆ ಏನು ಯೋಗ ಡೇ ನಮ್ಮ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ರು. ತದನಂತರ ಎಲ್ಲಾ ರಾಷ್ಟ್ರಗಳು ಕೂಡ ಮಾಡಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಸುಮಾರು 92-100 ರಾಷ್ಟ್ರಗಳು ಕೂಡ ಇವತ್ತು ಏನು ಒಂದು ಯೋಗ ಡೇಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ನಾವು ಕೂಡ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಕೂಡ ಮಾಡ್ಕೊಂತ ಬಂದಿದ್ದೇವೆ. ಇವತ್ತಿಲ್ಲಿ ರಂಗಸ್ವಾಮಿ ದೇವಸ್ಥಾನದಲ್ಲಿ ಕೂಡ ನಮ್ದೊಂದು ತಂಡ ಈ ಒಂದು ಯೋಗ ಡೇಯನ್ನ ಆಚರಣೆ ಮಾಡಿದ್ವಿ. ನಮ್ಮೆಲ್ಲರ ಸ್ನೇಹಿತರು ಮತ್ತು ಸಹಪಾಠಿಗಳೆಲ್ಲ ಸೇರ್ಕೊಂಡು ಬಹಳ ಯಶಸ್ವಿ ಕಾರ್ಯಕ್ರಮ ಕೂಡ ಮಾಡಿ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಇದು ಆರೋಗ್ಯಕ್ಕೆ ಬಹಳ ಅತ್ಯುತ್ತಮವಾದಂತಹ ಯೋಗ ಅಂತ ಹೇಳಿ ಪರಿಗಣಿಸಿ ನಮ್ಮ ಪ್ರಧಾನಿಯಾದಂತಹ ಮೋದಿಜಿಯವರು ಇದೊಂದು ಕರೆ ಕೊಟ್ಟದಕ್ಕೆ ಇಡೀ ಪ್ರಪಂಚದಾದ್ಯಂತ ಎಲ್ಲಾ ಕಡೆನೂ ಕೂಡ ಈ ಒಂದು ಯೋಗ ಡೇಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂತ ನಮ್ಮ ಸ್ನೇಹಿತರುಗಳು ಹಾಗೂ ನಮ್ಮ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ತಾವೆಲ್ಲರೂ ಆಗಮಿಸಿದ್ದೀರಿ. ಹಾಗಾಗಿ ಶುಭವಾಗಲಿ ಅಂತ ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.